ವಾಟ್ ಮೊಬೈಲ್ ರಿಪೇರ್ ಗೈಸ್. ನಮ್ಮ ಹತ್ರ ಇವತ್ತು ಸ್ಯಾಮ್ಸಂಗ್ J6 ಬಂದಿದೆ. ಇದು ಫೋನ್ ಬಂದುಬಿಟ್ಟು ಈ ಥರ ಗ್ಲಾಸ್ ಡ್ಯಾಮೇಜ್ ಆಗಿದೆ ಮತ್ತು ಇದರ ಒಳಗಡೆ LCD ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು 100% ಒರಿಜಿನಲ್ ಡಿಸ್ಪ್ಲೇ ಇದೆ. ಸೊ ನೋಡಿ, ನಾನು ನಿಮಗೆ ತೋರಿಸ್ತೀನಿ. ನಾವು ಟಚ್ ಗ್ಲಾಸು ಯಾವ್ಯಾವ ಸಿಚುವೇಷನಲ್ಲಿ ಚೇಂಜ್ ಮಾಡ್ಬೋದು ಅಂದರೆ, ಒಳಗಡೆ ಇದು ನೋಡಿ LCD ಎಲ್ಲ ಕ್ಲೀನಾಗಿ ಪ್ರಾಪರಾಗಿ ಕಾಣಿಸ್ತಾ ಇದೆ. ಮತ್ತು ಇದು ಚೆಕ್ ಮಾಡ್ಬೋದು ನಾವು. ಇದು ಸ್ಯಾಮ್ಸಂಗಲ್ಲಿ ಚೆಕ್ ಮಾಡ್ಬೋದು. ಇದು ಟಚ್ ಚೆಕ್ ಮಾಡೋ ಸೆಕ್ಷನ್ ಇದೆ. ಈ ಸೆಕ್ಷನಲ್ಲಿ ಇದು ಫುಲ್ಲು ಗ್ರೀನ್ ಆದರೆ ನಾವು ಇದಕ್ಕೆ ಟಚ್ ಚೇಂಜ್ ಮಾಡ್ಬೋದು ಕ್ಲೀನಾಗಿ. ಇದು ಟಚ್ ವರ್ಕಿಂಗ್ ಇಲ್ಲ, ಇದು ವರ್ಕಿಂಗ್ ಇಲ್ಲ ಅಂತಂದರೆ ನಾವು ನೆಕ್ಸ್ಟ್ ಡಿಸ್ಪ್ಲೇನ ಚೇಂಜ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇದು ಒರಿಜಿನಲ್ ಡಿಸ್ಪ್ಲೇ ಇರೋದ್ರಿಂದ ಒಳ್ಳೆ ಬ್ರೈಟ್ನೆಸ್ ಎಲ್ಲ ಬರ್ತಾಯಿದೆ, ಎಲ್ಲ ವರ್ಕಿಂಗ್ ಇದೆ. ಸೊ ಇದಕ್ಕೆ ಡಿಸ್ಪ್ಲೇ ಚೇಂಜ್ ಮಾಡಿದ್ರೆ ಒಂದು ಕ್ವಾಲಿಟಿ ಸ್ವಲ್ಪ ಕಡಿಮೆ ಸಿಗುತ್ತೆ ಮತ್ತು ನಿಮಗೆ ಲೈಫ್ ಬರೋದಿಲ್ಲ. ಒರಿಜಿನಲ್ ಹಾಕಿದ್ರೆ ಒಳ್ಳೆ ಲೈಫ್ ಬರುತ್ತೆ. ಸೊ ಬೆಟರ್ ಆಪ್ಷನ್ ಇದಕ್ಕೆ ಗ್ಲಾಸ್ ಚೇಂಜ್ ಮಾಡಿದ್ರೆ ಒಳ್ಳೆ ಲೈಫ್ ಬರುತ್ತೆ. ನಾನು ಇದು ಕಂಪ್ಲೀಟ್ ನಿಮಗೆ ಗ್ಲಾಸ್ ಚೇಂಜ್ ಮಾಡೋ ಪ್ರೊಸೀಜರ್ ತೋರಿಸ್ಕೊಡ್ತೀನಿ. ನೀವು ಲೈನಲ್ಲಿ ಜೊತೆಗೆ ಮಾಡಿ ಡಿಸ್ಪ್ಲೇ ಫ್ರೇಮ್ ಔಟ್ ಮಾಡಬೇಕಾಗುತ್ತೆ. ಇದೊಂದು ಹೀಟಿಂಗ್ ಮಿಷಿನ್ ಇದೆ. ಇದು J6 ಮಾಡ್ತಾ ಇದೇ ಗ್ಯಾಪಲ್ಲಿ ನಮ್ಮ ಹತ್ರ ಇನ್ನೊಂದು ಫೋನ್ ಬಂದಿದೆ ಕಸ್ಟಮರ್ದು. ಇದು y12s ಇದೆ. ಇದೂ ಸೇಮ್ ಕಂಡೀಷನಲ್ಲಿದೆ. ಇದು ಗ್ಲಾಸ್ ತುಂಬ ಜಾಸ್ತಿನೇ ಡ್ಯಾಮೇಜ್ ಆಗಿದೆ, ನೀವು ನೋಡ್ಬೋದು. ಇದಕ್ಕೂ ನಾವು ಗ್ಲಾಸ್ ಚೇಂಜ್ ಮಾಡ್ಬೋದು. ಇದು ಒರಿಜಿನಲ್ ಡಿಸ್ಪ್ಲೇ ಇದೆ ಕಸ್ಟಮರ್ದು. ಸೊ ಅದಕ್ಕೋಸ್ಕರ ಇದೂ ಗ್ಲಾಸ್ ಚೇಂಜ್ ಆಗುತ್ತೆ. ಸೊ ಇದನ್ನು ನಾನು ಅದ್ರ ಜೊತೆನೇ ಇದು ಮಾಡ್ಕೊಡೋಣ ಅಂತಂದ್ಬಿಟ್ಟು. ಸೊ ಇದು ಡಿಸೇಬಲ್ ಪ್ರೊಸೀಜರ್ ನೋಡ್ಕೊಳ್ಳಿ. ಸಿಂಪಲ್ ರಿಮೂವ್ ಮಾಡಬೇಕು. ಇದು ಗ್ಲಾಸ್ ರಿಮೂವ್ ಮಾಡೋಕ್ಕಿಂತ ಮುಂಚೆ ಹೀಟ್ ಮಾಡಬೇಕಾಗಿರುತ್ತೆ. ಹೀಟಿಂಗಲ್ಲಿ ಇಡೋದು. ಮಾಡಬೇಕಾದ್ರೆ ಇದು ಸಣ್ಣ ಸಣ್ಣ ಪೀಸು, ಅದು ಒಂದು ಕಡೆ ಸ್ಟಿಕ್ ಆಗಿಲ್ಲ ಅಂದರೆ ಡಿಸ್ಪ್ಲೇ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದು ಅಪ್ಲೈ ಮಾಡಿಬಿಟ್ರೆ ಫುಲ್ಲು ಸೇಫಾಗಿ ರಿಮೂವ್ ಆಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಇದು ಕಟಿಂಗ್ ಮಿಷಿನ್ ಇದೆ ಮತ್ತು ನಾವು ಡಿಸ್ಪ್ಲೇ ರಿಮೂವ್ ಮಾಡಿರೋದು ಇದು ಎಲ್ಲ ಅಪ್ಲೈ ಮಾಡಿ ಈ ಥರ ಆಗಿದೆ. ಇದು ಹೀಟಿಂಗ್ ಮಿಷಿನಲ್ಲಿ ಹೀಟ್ ಮಾಡಿಬಿಟ್ಟು ಇದು ಡಿಸ್ಪ್ಲೇ ಇದ್ರ ಮೇಲೆ ಇಟ್ಟು ಇದು ಮಿಷಿನ್ ಕಂಪ್ರೆಸರ್ ಬರುತ್ತೆ. ಪ್ಲಸ್ ಇದು ಹಳೆ ಗಮ್ ಲೈಟಾಗಿ ರಿಮೂವ್ ಮಾಡಿಕೊಂಡು ಕಟಿಂಗ್ ಬಂದು ತುಂಬ ಈಸಿ ಪ್ರೊಸೀಜರು. ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ, ತುಂಬ ಆರಾಮಾಗಿ ಕಟ್ ಆಗಿಬಿಡುತ್ತೆ. ಇಲ್ಲ ಅಂದರೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಡಿಸ್ಪ್ಲೇ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ರಿಮೂವ್ ಆಗಿದೆ. ನೆಕ್ಸ್ಟ್ ಇದು ಹಳೆಯದು ಓಸಿ ಎಲ್ಲ ಕ್ಲೀನ್ ಮಾಡಿ ಪಂಚ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಇದು ಸೇಫ್ಲಿ ರಿಮೂವ್ ಆಗಿದೆ ಅಂತ ಚೆಕ್ ಮಾಡೋಕ್ಕೋಸ್ಕರ ನಾವು ಇದು ಹಾಕಿ ಚೆಕ್ ಮಾಡ್ಕೊಳ್ಳೋಣ. ತುಂಬ ಸತಿ ಇದು ಮಿಷಿನ್ ಗ್ಲಾಸ್ ಕಟ್ ಮಾಡೋ ಟೈಮಲ್ಲಿ ಡ್ಯಾಮೇಜ್ ಆಗುತ್ತೆ. ಸೊ ನಮ್ಮದು ನೋಡಿ ಡಿಸ್ಪ್ಲೇ ಬಂದುಬಿಟ್ಟು ಕಂಪ್ಲೀಟ್ಲಿ ನೀಟಾಗಿ ರಿಮೂವ್ ಆಗಿದೆ. ಇವಾಗ ಕ್ಲೀನ್ ಮಾಡಿದರೆ ಅದಕ್ಕೆ ಆರಾಮಾಗಿ ಆನ್ ಆಗಿಬಿಟ್ಟು. ಸೊ ಗೈಸ್, J6 ಆಗಿದೆ. ಸೊ ಬನ್ನಿ ಇವಾಗ ವಿವೋ ಫೋನು ಪಟಾಪಟ್ ಡಿಸೇಬಲ್ ಮಾಡಿ ಅದು ಫುಲ್ ಆ್ಯಂಡ್ ಫೈನಲ್ ಬೇಗ ಫಿನಿಷ್ ಮಾಡೋಣ ಗೈಸ್. ವಿವೋ ಹಿಂದೆಗಡೆಯಿಂದ ಕಂಪ್ಲೀಟ್ಲಿ ಡಿಸೇಬಲ್ ಮಾಡಿಬಿಟ್ಟಿದ್ದೀವಿ. ಪ್ಲಸ್ ಇದಕ್ಕೆ ಇವಾಗ ಫ್ರೇಮ್ ಔಟ್ ಮಾಡಿ
J6ಗೆ ನಾವು ಮಾಡಿದ್ವಲ್ಲ ಅದೇ ಥರ ಫಸ್ಟ್ ಇದು ಡಿಸ್ಪ್ಲೇನ ಫ್ರೇಮಿಂದ ಔಟ್ ಮಾಡಬೇಕು. ಅದಾದಮೇಲೆ ತಿರ್ಗಾ ಸೇಮ್ ಪ್ರೊಸೀಜರ್ ಇದು ಡಿಸ್ಪ್ಲೇ ಕಟ್ಟಿಂಗ್ ಆಗುತ್ತೆ. ಸೊ ಗೈಸ್, ಫೈನಲಿ ನಮ್ಮದು ಡಿಸ್ಪ್ಲೇ ಫ್ರೇಮ್ ಔಟ್ ಆಗಿಬಿಟ್ಟಿದೆ. ಸೊ ಇವಾಗ 50% ನಮಗೆ ರಿಸ್ಕ್ ಕಡಿಮೆ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಹೀಟ್ ಮಾಡಿ ಕಟ್ಟಿಂಗ್ ಮಾಡಬೇಕು. ಸೊ ಮಾಮೂಲಿ ಇದಕ್ಕೆ ಟೇಪ್ ಹಾಕೋಣ. ಟೇಪ್ ಹಾಕ್ಬಿಟ್ಟು ಇದಕ್ಕೂ ಕಟ್ ಮಾಡೋಣ. ಸೊ ಗೈಸ್, ಫೈನಲಿ ನಮ್ಮದು ಫ್ರೇಮ್ ಔಟ್ ಆಗಿದೆ. ಮತ್ತು ಇದ್ರ ಮೇಲೆ ನಾನು ಕವರು ಹಾಕ್ಬಿಟ್ಟಿದ್ದೀನಿ. ಸೊ ಇವಾಗ ಇದು ಕಟ್ ಮಾಡೋಣ. ಕಟ್ ಮಾಡಿದ್ರೆ 100% ಔಟ್ ಆಫ್ ರಿಸ್ಕ್ ಆಗಿಬಿಡುತ್ತೆ. ಆರಾಮಾಗಿ ನಾವು ಇದು ಪಂಚ್ ಮಾಡಿ ಫೈನಲ್ ಫಿಕ್ಸ್ ಮಾಡೋಣ ಇದಕ್ಕೆ. ಸೊ ಕಟ್ ಮಾಡೋಕ್ಕಿಂತ ಮುಂಚೆ ಹೀಟ್ ಒಂದು ಚೆಕ್ ಮಾಡ್ಕೊಬೇಕು. ಜನರಲಿ ಹೀಟ್ ಆಗಿದೆಯಾ ಇಲ್ವಾ ಅಂತ. ಇಲ್ಲ ಅಂತಂದರೆ ಅದು ಸ್ವಲ್ಪ ಟೈಟ್ ಆಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಸೊ ಗೈಸ್, ಇದು ತುಂಬ ಜಾಸ್ತಿ ಪುಡಿ ಆಗಿರೋದ್ರಿಂದ ಗ್ಲಾಸು ಕಟ್ಟಾಗ್ತಾ ನೋಡಿ, ಇದು ಗ್ಲಾಸು ಕಟ್ಟಾಗ್ತಾ ಕೆಳಗಡೆ ಜಾಸ್ತಿ ಪುಡಿ ಇರೋದ್ರಿಂದ ಡಿಸ್ಪ್ಲೇದು ಬ್ಯಾಲೆನ್ಸು ಇದು ವ್ಯಾಕ್ಯೂಮು ಹಿಡ್ಕೊಂಡಿಲ್ಲ ಸರಿಯಾಗಿ. ಸೊ ಅದಕ್ಕೋಸ್ಕರ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಅದು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಇವಾಗ ಜಸ್ಟ್ ಒಂದು ಸ್ವಲ್ಪ ಇದೆ ಪೀಸಸ್ಸು. ಇದು ಕೈಯಿಂದಾನೇ ರಿಮೂವ್ ಮಾಡಿಬಿಡೋಣ, ಸುಮ್ಮನೆ ಯಾಕೆ ರಿಸ್ಕು. ಸೊ ಇದು ಕಟ್ಟಾದ ನೋಡ್ಬೋದು ಕಂಡೀಷನ್ನು. ಡಿಸ್ಪ್ಲೇ ಕಂಡೀಷನ್ ಈ ಥರ ಇದೆ, ಎಕ್ದಮ್ ವರ್ಕಿಂಗ್ ಇದೆ. ಇದು ಕ್ಲಿಯರ್ ಆಗಿದ ತಕ್ಷಣ ಕ್ಲೀನ್ ಮಾಡಿ ಮಷೀನಲ್ಲಿ ಪಂಚ್ ಮಾಡೋಣ ಗೈಸ್. ಸೊ ಗೈಸ್, ನಮ್ಮದು ಫೈನಲಿ ಡಿಸ್ಪ್ಲೇ ಫುಲ್ಲು ಕ್ಲೀನಾಗಿ ಹೋಗ್ಬಿಟ್ಟಿದೆ. ಇದು ಫೈನಲ್ ಕ್ಲೀನಿಂಗ್. ಇದಾಗಿದ ತಕ್ಷಣ ನಾವು ನೆಕ್ಸ್ಟು
ಇದು ಗ್ಲಾಸ್ ಕುಂಚಿ ಇದ್ರ ಮೇಲೆ. ನೆಕ್ಸ್ಟು ಅದು ನೋಡಿ, ಇದು ಗ್ಲಾಸ್, ಇದು ಟಚ್ ಗ್ಲಾಸ್ ಅಂತಾರೆ. ಇದನ್ನು ಅದ್ರ ಮೇಲೆ ಕೂರಿಸಿ ಇದು ಮಷೀನಲ್ಲಿ ಹೋಗಿ ಪಂಚ್ ಆಗುತ್ತೆ. ಪಂಚಾಗಿ ಬಂದ ತಕ್ಷಣ ಸೊ ಇಲ್ಲಿಂದ ಆಚೆ ಬಂದಮೇಲೆ ಬಬಲ್ ರಿಮೂವರಲ್ಲಿ ಹಾಕಬೇಕಾಗುತ್ತೆ. ಸೊ ಗೈಸ್ ನೋಡಿ, ಇದು 2 ಮಿಷಿನ್ ನಿಮಗೆ ಇವಾಗ ಕಾಣಿಸ್ತಾ ಇದೆ. ಇದರಲ್ಲಿ ವೈಟ್ ಕಲರ್ ಮಿಷಿನ್ ಇದೆಯಲ್ಲ, ಇದು ಬಂದುಬಿಟ್ಟು ಪಂಚಿಂಗ್ ಮಿಷಿನ್ ಅಂತಾರೆ ಇದಕ್ಕೆ. ಇದರಲ್ಲಿ ನಾವು ಹಾಕಿರೋ ಗ್ಲಾಸು ಪಂಚ್ ಆಗುತ್ತೆ. ಈ ಕಡೆ ಇರೋದು ಮಿಷಿನ್ ಬಂದುಬಿಟ್ಟು ಬಬಲ್ ರಿಮೂವರ್, ಬ್ಲೂ ಕಲರ್ ಮಿಷಿನ್ನು. ಮತ್ತು ಬಂದುಬಿಟ್ಟು ಇವಾಗ ವಿವೋ ಪಂಚಿಂಗ್ ಹೋಗಿದೆ, ಸಾರಿ ವಿವೋ ಪಂಚಿಂಗ್ ಆಗಿದೆ. J6ಗೆ ಇದು ಹೊಸ ಗ್ಲಾಸ್ ಅಲೈನ್ಮೆಂಟ್ ಮಾಡಿ ಅದು ಪರ್ಫೆಕ್ಟಾಗಿ ಫ್ರೇಮಲ್ಲಿ ಕೂತ್ಕೊಂಡ್ರೆ ನೆಕ್ಸ್ಟ್ ಇದೂ ಹೋಗಿ ಪಂಚಿಂಗಲ್ಲಿ ಹೋಗುತ್ತೆ. ನೋಡಿ ಗೈಸ್, ಅಲೈನ್ಮೆಂಟ್ ಆಗಿಬಿಟ್ಟಿದೆ J6. ಜಸ್ಟ್ ಅದು ಏರ್ ಹಿಡೀಲಿ ಅಂತ ಪ್ರೆಸ್ ಮಾಡ್ತಾಯಿದ್ದಾರೆ. ಅಗೇನ್ ಇದು ಪಂಚಿಂಗೋಸ್ಕರ ನೋಡಿ, ಇದು ರೆಡ್ ಸಿ ಅಂತ ಕಂಪನಿದು ಒಳ್ಳೆ ಮಷೀನ್ ಇದೆ. ಮಸ್ತಾಗಿ ಕ್ಲೀನಾಗಿ ಪಂಚ್ ಆಗುತ್ತೆ. ಪಂಚಿಂಗ್ ಆಗಿದ ತಕ್ಷಣ ಇದು ಬ್ಲೂ ಕಲರಲ್ಲಿ ಇದು ಬಬಲ್ ರಿಮೂವರ್. ಇದು ಬಂದುಬಿಟ್ಟು ಮೋಟೋದು, ಬೇರೆ ಡೀಲರ್ದು ಒಂದು ಆಲ್ರೆಡಿ ಗ್ಲಾಸ್ ಚೇಂಜ್ ಆಗಿದೆ. ನೋಡಿ ಹೆಂಗೆ ಫಿನಿಶಿಂಗ್ ಬಂದಿದೆ. ಅದು ಕೂಡ ಟಚ್ ಗ್ಲಾಸ್ ಚೇಂಜ್ ಆಗಿದೆ. ಸೊ ಗೈಸ್, ನಮ್ಮದು ಬಂದುಬಿಟ್ಟು ನೋಡಿ, ಇದು J6 ಪಂಚಿಂಗ್ ಆಗಿ ರೆಡಿ ಆಗಿದೆ. ಸೊ ಇದು ಬಂದುಬಿಟ್ಟು ಬಬಲ್ ರಿಮೂವರ್ ಅಂತಾರೆ. ಇದು ಪಂಚ್ ಆದಮೇಲೆ ಅದರಲ್ಲಿ ಡಿಸ್ಪ್ಲೇ ಒಳಗಡೆ ಹೇರ್ ಲಾಕ್ ಆಗಿರುತ್ತೆ. ಇದು ಬಬಲ್ ರಿಮೂವ್ ಮಾಡಿಬಿಟ್ರೆ ನಮಗೆ ಒಳ್ಳೆ ಕ್ಲೀನಾಗಿ ಶೋರೂಮ್ ಥರ, ಸಾರಿ ಒರಿಜಿನಲ್ ಹೊಸ ಡಿಸ್ಪ್ಲೇ ಥರ ಒಳ್ಳೆ ಫಿನಿಶಿಂಗ್ ಬಂದ್ಬಿಡುತ್ತೆ. ಇದು ಬಬಲ್ ರಿಮೂವರ್ ಅಂತಾರೆ ಈ ಮಿಷಿನ್ಗೆ. ಸೊ ಗೈಸ್, ಫೈನಲಿ ನಮ್ಮದು 2 ಡಿಸ್ಪ್ಲೇ ಪಂಚ್ ಆಗಿ ಪ್ಲಸ್ ಬಬಲ್ ರಿಮೂವರಲ್ಲಿಟ್ಟು 2 ರೆಡಿ ಆಗಿದೆ. ಸೊ ಇವಾಗ ನಾನು ನಿಮಗೆ ಇದು J6ದು ಹಾಕಿ ತೋರಿಸ್ತೀನಿ. ಸೊ ಮುಂಚೆ ನೀವು ನೋಡಿದ್ದೀರಾ ಯಾವ ಥರ ಅದು ಡ್ಯಾಮೇಜ್ ಆಗಿತ್ತು ಅಂತಂದ್ಬಿಟ್ಟು. ಸೊ ನೋಡಿ, ಇದು ನಾನು ಡಿಸ್ಪ್ಲೇ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ನೀವು ಬರೀ ಫಿನಿಶಿಂಗ್ ನೋಡ್ಬೋದು ಯಾವ ಥರ ಬಂದಿದೆ ಅಂತಂದ್ಬಿಟ್ಟು. ಎಕ್ದಮ್ ಒರಿಜಿನಲ್ ಥರ ಫಿನಿಶಿಂಗ್ ಬಂದಿದೆ ನೋಡಿ. ಎಕ್ದಮ್ ಮಸ್ತಾಗಿ ಹೊಸ ಡಿಸ್ಪ್ಲೇ 100% ಒರಿಜಿನಲ್ ಥರ ಫಿನಿಶಿಂಗ್ ಬಂದಿದೆ ಗೈಸ್. ಸೊ ಫೈನಲಿ ಪಂಚಿಂಗ್ ಎಲ್ಲ ಆಗಿದೆ. ಇವಾಗ ಇದಕ್ಕೆ ಇದು ಮೆಶ್ ರೆಡಿ ಮಾಡಿ ಫ್ರೇಮಲ್ಲಿ ಗಮ್ ಹಾಕಿ ಫುಲ್ ಆ್ಯಂಡ್ ಫೈನಲ್ಲು ಇದು ಫಿಟ್ ಮಾಡೋಣ. ಇದು ಡಿಸ್ಪ್ಲೇ ಪ್ರೊಟೆಕ್ಟರ್ ಇದೆ ಇದು. ಸೊ ಗೈಸ್, ನಮ್ಮದು ನೋಡಿ, ಇದು ವಿವೋ ಫೋನು ಫುಲ್ ಆ್ಯಂಡ್ ಫೈನಲ್ ಫಿಟ್ಟಿಂಗ್ ಆಗ್ತಾಯಿದೆ. ಸೊ ಇದೇ ಥರ ನಿಮ್ಮದು ಯಾವುದಾದ್ರೂ ಗ್ಲಾಸ್ ರಿಪ್ಲೇಸ್ಮೆಂಟು, ಟಚ್ ಸ್ಕ್ರೀನ್ ರಿಪ್ಲೇಸ್ಮೆಂಟು, ಏನಾದರೂ ಪ್ರಾಬ್ಲಮ್ ಇದ್ದರೆ, ಡಿಸ್ಪ್ಲೇ ರಿಪ್ಲೇಸ್ಮೆಂಟು ಯಾವುದೇ ಥರ ಇದ್ದರೆ ಸೊ ಖಂಡಿತ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು.